ಈ ಜೀವನದಲ್ಲಿ ಎಲ್ಲರಂತೆ ಮಹಿಳೆಯರಿಗೆ ಹಲವಾರು ದುರ್ಬಲ ಅಂಶಗಳಿವೆ. ಅದು ಗ್ಯಾಲಂಗಳ ದೌರ್ಬಲ್ಯಗಳ ವಿರುದ್ಧ ನಮ್ಮನ್ನು ಬೀಳುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಯಾರಾದರೂ ಸ್ವಲ್ಪಟಿನೋ ಹೊಂದಿರುವವರು ತುಂಬಾ ಪ್ರೀತಿಸುವ ಮಹಿಳೆಯನ್ನು ಮೋಹಿಸಲು ಅವರ ಪರವಾಗಿ ಲಾಭ ಪಡೆಯಬಹುದು. ಅದಕ್ಕಾಗಿಯೇ ಇಂದು ನಾನು ಮಹಿಳೆಯ ಒಂದನ್ನು ಮಾತ್ರವಲ್ಲ 5 ದೌರ್ಬಲ್ಯಗಳನ್ನು ಬಹಿರಂಗಪಡಿಸುತ್ತೇನೆ. ನಮಸ್ಕಾರ, ಸ್ವಾಗತ. ಮಹಿಳೆಯ ಮೊದಲ ದುರ್ಬಲ ಬಿಂದುವನ್ನು ಪ್ರಾರಂಭಿಸಲು ಅದು ಅವಳ ಕೂದಲಿನಲ್ಲಿದೆ. ಅದು ಕಾಣಿಸಬಹುದಾದರೂ ಇದು ಯಾವುದೇ ಮಹಿಳೆಯ ದುರ್ಬಲ ಅಂಶಗಳಲ್ಲಿ ಒಂದಾಗಿದೆ. ನೀವು ಅದನ್ನು ಎಂದಿಗೂ ಮಾಡದಿದ್ದರೆ ನಿಮ್ಮ ಜಗಳಕ್ಕೆ ಅಥವಾ ಕಣ್ಣುಗಳು ಹೊಳೆಯುವ ಮಹಿಳೆಗೆ ನಿಮ್ಮ ಕೂದಲನ್ನು ಸ್ಪರ್ಶಿಸಿ ಮತ್ತು ಅವರು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ. ಹೌದು, ನೀವು ಕೂದಲಿನ ಪ್ರದೇಶವನ್ನು ಸ್ಪರ್ಶಿಸುವ ಕ್ಷಣ ಮತ್ತು ಸ್ಥಳವನ್ನು ಆರಿಸಿ, ಏಕೆಂದರೆ ಅವರು ಕ್ರೀಡೆಗಳನ್ನು ಮಾಡುವಾಗ ಅವರ ಕೂದಲನ್ನು ಸ್ಪರ್ಶಿಸುವುದು ಒಂದೇ ಆಗಿರುವುದಿಲ್ಲ ಮತ್ತು ನೀವು ಸಿನಿಮಾದಲ್ಲಿ ಪ್ರೀತಿಯಿಂದ ಇರಲು ಪ್ರಯತ್ನಿಸುತ್ತಿರುವಾಗ ಅವರು ಬೆವರುತ್ತಾರೆ. ಸಂಖ್ಯೆ 2, ಕತ್ತಿನ ಪ್ರದೇಶ. ರಕ್ತಪಿಶಾಚಿಗಳು ಮಾಡುವಂತೆ. ನಾವು ಮಹಿಳೆಯ ದುರ್ಬಲ ಬಿಂದುವನ್ನು ಕಂಡುಹಿಡಿಯಲು ಬಯಸಿದರೆ ನಾವು ಅವಳ ಕುತ್ತಿಗೆಗೆ ನಮ್ಮನ್ನು ಎಸೆಯಬೇಕು. ಸಹಜವಾಗಿ ಎಲ್ಲಾ ರಕ್ತವನ್ನು ಪಡೆಯಲು ನಮಗೆ ಬೈಟ್ ನೀಡಿ, ಆದರೆ ಮುತ್ತುಗಳನ್ನು ನೀಡಲು ಮತ್ತು ಮುದ್ದು ಮಾಡಲು. ಇದು ಗಣಿತಶಾಸ್ತ್ರವಲ್ಲ, ಆದರೆ ಕುತ್ತಿಗೆ ಸಾಮಾನ್ಯವಾಗಿ ಎಲ್ಲಾ ಮಹಿಳೆಯರಲ್ಲಿ ಇರುತ್ತದೆ. ಅದರ ದೊಡ್ಡ ದುರ್ಬಲ ಅಂಶಗಳಲ್ಲಿ ಒಂದಾಗಿದೆ. ಮತ್ತು ಪ್ರತಿಯೊಬ್ಬ ಒಳ್ಳೆಯ ಮನುಷ್ಯನು 2 ಬಾರಿ ಯೋಚಿಸದೆ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಸಂಖ್ಯೆ 3, ಕಿವಿಗಳು. ಯಾವುದೇ ಮಹಿಳೆಯ ಮತ್ತೊಂದು ದುರ್ಬಲ ಅಂಶವೆಂದರೆ ಕೆಲವು ಕಿವಿಗಳನ್ನು ಹೊರತುಪಡಿಸಿ ಯಾವುದೇ ಮಹಿಳೆಯನ್ನು ಪರಿಹಾರವಿಲ್ಲದೆ ಕರಗಿಸಲು ನಾವು ಕಚ್ಚಬಹುದು ಅಥವಾ ಮುದ್ದು ಮಾಡಬಹುದು. ಯಾವಾಗಲೂ ಹಾಗೆ ಪ್ರಾಣಿಗಳಾಗಬೇಡಿ, ಏಕೆಂದರೆ ಕೆಲವೊಮ್ಮೆ ಅವು ಮತ್ತು ಸಹಜವಾಗಿ ಖಾದ್ಯವಲ್ಲದ ಕಿವಿಗಳ ಬಗ್ಗೆ ಜಾಗರೂಕರಾಗಿರಿ ಅಥವಾ ಬೊಜ್ಜು ಹೊಂದಿರುವವರಿಗೆ ಮಡಚಬಹುದು ಅಥವಾ ಅವರೊಂದಿಗೆ ಆಟವಾಡಬಹುದು. 4ನೇ ಸಂಖ್ಯೆ, ಪಿಸುಮಾತುಗಳು ಮತ್ತು ಕುಗ್ಗುವಿಕೆಗಳು. ಮನುಷ್ಯನ ಅತ್ಯಂತ ಆಕರ್ಷಕವಾದ ವಿಷಯವೆಂದರೆ ಸುಂದರವಾದ ಮತ್ತು ಆಹ್ಲಾದಕರವಾದ ಧ್ವನಿಯನ್ನು ಹೊಂದುವುದು ಎಂದು ಹೇಳುತ್ತದೆ. ಆದರೆ ಪಿಸುಮಾತು ನಮಗೆಲ್ಲರಿಗೂ ಒಳ್ಳೆಯದು, ಆದ್ದರಿಂದ ಅವರು ತಮ್ಮ ಚರ್ಮವನ್ನು ಪಿಸುಗುಟ್ಟಲು ಮತ್ತು ಬ್ರಿಸ್ಟಲ್ ಮಾಡಲು ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ. ಬಹುಶಃ ಇದು ಸ್ವಲ್ಪ ಅಸಂಬದ್ಧವೆಂದು ತೋರುತ್ತದೆ, ಆದರೆ ಪಿಸುಮಾತು ಮಾತನಾಡುವುದು, ಉದಾಹರಣೆಗೆ ನಿಮ್ಮ ಗೆಳತಿ ಅಥವಾ ಹೆಂಡತಿಯ ಕಿವಿಯಲ್ಲಿ, ಅದು ಸಂಪೂರ್ಣವಾಗಿ ಹುಚ್ಚುತನವನ್ನು ಮಾಡಬಹುದು. ಸಂಖ್ಯೆ 5, ಹೊಟ್ಟೆ ಮತ್ತು ಹೊಟ್ಟೆಯ ಪ್ರದೇಶ. ತಲೆ, ಹೊಟ್ಟೆ ಮತ್ತು ಹೊಟ್ಟೆಯ ಪ್ರದೇಶವನ್ನು ಬಿಡುವುದು ಯಾವುದೇ ಮನುಷ್ಯನ ಮತ್ತೊಂದು ದುರ್ಬಲ ಅಂಶವಾಗಿದೆ, ಅಥವಾ ಕನಿಷ್ಠ ಬಹುಪಾಲು ಚುಂಬಿಸುವುದು ಅಥವಾ ಅವರಿಗೆ ಸಣ್ಣ ಕಡಿತವನ್ನು ನೀಡುವುದು ನಿಮ್ಮ ಸಂಗಾತಿಗೆ ತುಂಬಾ ಆಹ್ಲಾದಕರವಾಗಿರುತ್ತದೆ. ಸಹಜವಾಗಿ ತುಂಬಾ ಜಾಗರೂಕರಾಗಿರಿ, ಏಕೆಂದರೆ ಹೊಟ್ಟೆ ಮತ್ತು ಕಿಬ್ಬೊಟ್ಟೆಯು ದುರ್ಬಲ ಬಿಂದುವಾಗಿರುವುದರ ಜೊತೆಗೆ ವಿಶೇಷವಾಗಿ ಭೋಜನದ ನಂತರ ಅಥವಾ ಆ ಕೆಟ್ಟ ಸಮಯಗಳಲ್ಲಿ ಒಂದು ಸಮಸ್ಯಾತ್ಮಕ ಬಿಂದುವಾಗಬಹುದು. ಮತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಷಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡುತ್ತೇವೆ.